ಸೊ ಇವತ್ತು ಬಂದು ಮ್ಯಾರಿಜೋನಾ ಅಂದ್ರೆ ಗಾಂಜಾ ಅದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಕೆಲವೊಬ್ರು ಯೂಸ್ ಮಾಡಿರೋರು ಇದ್ದೀರಾ, ಕೆಲವೊಬ್ರು ಒಂದೇ ಒಂದ್ಸತಿ ಯೂಸ್ ಮಾಡಿರೋರು ಇದ್ದೀರಾ, ಕೆಲವೊಬ್ರು ಯೂಸ್ ಮಾಡಿಲ್ಲ ಗೊತ್ತಿಲ್ಲ, ಮುಂದಕ್ಕೆ ಯೂಸ್ ಮಾಡ್ಬೋದೇನೋ ಗೊತ್ತಿಲ್ಲ. ಯೂಸ್ ಮಾಡಬಾರ್ದು, ಅಥವಾ ಯೂಸ್ ಮಾಡ್ತಿರೋದು ನಿಮಗೆ ಬಿಟ್ಟಿದ್ದು. ಯೂಸ್ ಮಾಡಿದ್ರೆ ಏನಾಗುತ್ತೆ ಅದು ತಿಳ್ಕೊಳ್ಳೋಣ. ಫಸ್ಟ್ ಮ್ಯಾರಿಜೋನಾ ಅಂದ್ರೆ ಏನು, ಏನ್ ಗಾಂಜಾ ಅಂದ್ರೆ ಏನು, ಅದಕ್ಕೆ ಹೆಸರುಗಳೇನು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಗಾಂಜಾ ಅಂತಂದ್ರೆ ಇದು ಬಂದು ಡ್ರೈಡ್ ಫ್ಲವರ್ಸ್. ಏನೋ ಒಂದು ಮ್ಯಾರಿಜೋನಾ ಅಂತಂದ್ರೆ ಡ್ರೈಡ್ ಫ್ಲವರ್ ಅಂದ್ರೆ ಒಣಗಿರೋ ಹೂವ. ಒಣಗಿರೋ ಹೂವಾಗೆ ಕರೆಯೋದಕ್ಕೆ ಹೆಸರು ಅದು ಏನೋ ಮ್ಯಾರಿಜೋನಾ ಅನ್ನೋದು. ಮತ್ತೆ ಅದ್ರ ಜೊತೆಗೆ ಬೀಜ ಮತ್ತೆ ಅದ್ರದ್ದು ಎಲೆಗಳು ಇದೆಲ್ಲ ಇರುತ್ತೆ. ಯಾವ್ದ್ರದ್ದು ಇಂಡಿಯಾದಲ್ಲಿ ಒಂದು ಹೆಂಪ್ ಪ್ಲಾಂಟ್ ಅಂತ ಇರುತ್ತೆ, ಇಂಡಿಯಾದಿಂದ ಮೂಲ ಅದು ಆ ಗಿಡದ್ದು. ಅದು ಸ್ಟ್ರೀಟ್ ನೇಮ್ಸ್ ಅಂತ ಏನ್ ಕರಿತೀವಿ ಅಂದ್ರೆ ಬೀದಿ ಬೀದಿ ಹೆಸರು ಅಥವಾ ವ್ಯಾಪಾರಿಗಳು ಏನೇನು ಹೆಸರು ಹೇಳ್ತಾರೆ ಆ ಹೆಸರುಗಳು ಏನೇನು ಅಂತಂದ್ರೆ ಆಸ್ಟ್ರೋಟರ್ಫ್. ಆಸ್ಟ್ರೋಟರ್ಫ್ ಅಂದ್ರೆ ಹೆಸರಲ್ಲೇ ಒಂಥರ ಮೀನಿಂಗ್ ಇದೆ. ಏನ್ ಆಸ್ಟ್ರೋಟರ್ಫ್ ಅಂದ್ರೆ, ಆಸ್ಟ್ರೋ ಅಂದ್ರೆ ಏನು, ನಕ್ಷತ್ರಗಳಿಗೆ ಅದಕ್ಕೆಲ್ಲ ಸಂಬಂಧಪಟ್ಟಿದ್ದು, ಸ್ಪೇಸ್ಗೆ. ಟರ್ಫ್ ಅಂತಂದ್ರೇನು, ಯೂಶಲಿ ಟರ್ಫ್ ಅಂತಂದ್ರೆ ನಾವು ಟರ್ಫ್ ಕ್ಲಬ್ ಅಂತ ಹೇಳ್ತೀವಿ. ಟರ್ಫ್ ಅಂದ್ರೆ ಒಂದು ಟ್ರ್ಯಾಕ್ ರೇಸ್, ಕುದುರೆ ಓಡೋದು ಇರ್ಲಿ ಅಥವಾ ಇನ್ನೊಂದಿರ್ಲಿ, ಆ ಟರ್ಫ್. ಆಸ್ಟ್ರೋ ಟರ್ಫ್ ಅಂದ್ರೆ ಗಾಂಜಾ ಹೊಡೆದ್ರೆ ಅಷ್ಟು ನಶ, ಇದು ಹೋದಂಗೇನು ಆಕಾಶದಲ್ಲಿ ತೇಲಾಡ್ದಂಗೆ ಅಂತ ಹೇಳಲ್ವಾ, ಆ ತರ ಅದು. ಅದಕ್ಕೆ ಆಸ್ಟ್ರೋ ಟರ್ಫ್ ಅಂತ ಹೆಸರು. ಆಮೇಲೆ ಬಾಂಗ್. ಬಾಂಗ್ ಅನ್ನೋದು ಈ ನೇಪಾಳು ಮತ್ತೆ ಕಲ್ಕಟ್ಟ ಮತ್ತೆ ಬಾಂಬೆ ಈ ಕಡೆ ಎಲ್ಲ ಇದು ಆದ್ರೆ ಯಾವ್ದು ಇದು ಅಂದ್ರೆ ಯಾವ್ದು, ಹೋಲಿ. ಹೋಲಿ ಆಯ್ತು ಅಂದ್ರೆ ಯೂಸ್ ಮಾಡ್ತಾರೆ ಅದನ್ನ. ಆಮೇಲೆ ಡಾಗ, ಆಮೇಲೆ ಡೋಪ್, ಆಮೇಲೆ ಗಾಂಜಾ, ಗ್ರಾಸ್, ಹೆಂಪು, ಹೋಮ್ ಗ್ರೌಂಡ್, ಈ ತರ ಎಲ್ಲ ಹೆಸರು. ವೀಡು, ರೋಚು, ರೀಫರ್, ಟೆಕ್ಸಾಸ್ ಟೀ, ಮೇರಿ ಜೇನ್, ಜೆ, ಇವೆಲ್ಲ ಹೆಸರುಗಳು. ಅದಕ್ಕೆ ಎಷ್ಟೊಂದು ಹೆಸರಿದೆ ನೋಡಿ. ಆಲ್ಕೋಹಾಲ್ಗೆ ಅಷ್ಟೊಂದು ಹೆಸರಿಲ್ಲ, ಇದಕ್ಕೆ ಅಷ್ಟೊಂದು ಹೆಸರಿದೆ. ಸೊ ಇದು ಬಂದು ಪಾಟ್, ಇದೆಲ್ಲ ಹೆಸರುಗಳು. ಒಂದೊಂದು ಹೆಸರಿಗೆ ಒಂದೊಂದು ಮೀನಿಂಗ್ ಇದೆ. ಗ್ರಾಸ್ ಅಂದ್ರೆ ಏನು, ಅದು ಹುಲ್ ತರ ಬೆಳೆಯುತ್ತೆ. ಸೊ ಹುಲ್ ತರ ಬೆಳೆಯೋದ್ರಿಂದ ಅದಕ್ಕೆ ಇದೆಲ್ಲ ಲೇಮನ್ ಟರ್ಮ್ಸ್, ಕೋಡ್ಸ್ ಎಲ್ಲ ಏನೋ ಗ್ರಾಸ್ ಅಂತ. ಆಮೇಲೆ ಪಾಟ್ ಅಂದ್ರೆ ಏನು, ಪಾಟ್ ಅಲ್ಲಿ ಸೇರ್ತಾರೆ. ಚಿಲಿಮ್ ಅಂತಾರೆ, ಚಿಲಿಮಲ್ಲಿ ಹಾಕೊಂಡು ಸೇರ್ತಾರೆ, ಶುದ್ಧ ಮಣ್ಣದ ಪೈಪು ಅದರಲ್ಲಿ. ಆಮೇಲೆ ಹೋಮ್ ಗ್ರೌಂಡ್. ಹೋಮ್ ಗ್ರೌಂಡ್ ಅಂದ್ರೆ ಏನು, ಮನೇಲಿ ಬೆಳೆದಿರೋದು. ಮನೇಲಿ ಬೆಳೆದಿರೋದು ಅಂತಂದ್ರೆ ಏನು, ಕೆಲವೊಬ್ರೆಲ್ಲ ಇದನ್ನ ಮನೆಯಲ್ಲಿ ಬೆಳೀತಾ ಇದ್ರು ಹಲವಾರು ವರ್ಷದಿಂದ. ಮನೆ ಹಿತ್ಲಲ್ಲಿ ಇದನ್ನ ಹಾಕೊಂಡು ಬೆಳೆಯೋರು. ಬಂಗಿ ಗಿಡ. ಅದೇ ಬಂಗಿನೇ ಇಲ್ದಂಗೆ ಕೂತಿರ್ತಾನೆ. ಬಂಗಿ ಅಂದ್ರೆ ಏನು ಕನ್ನಡದಲ್ಲಿ ಒಂದು ಪೋಸ್ಚರ್. ಅದು ಸೇರ್ದವನು ಪೋಸ್ಚರೇ ಇಲ್ಲ, ಹಿಂಗ್ ಬೇಕಾದ್ರೆ ಕುತ್ಕೋಬಹುದು, ಹಿಂಗ್ ಬೇಕಾದ್ರೆ ಕುತ್ಕೋಬಹುದು, ಹಿಂಗ್ ಬೇಕಾದ್ರೆ ಕುತ್ಕೋಬಹುದು, ಅಷ್ಟು ನಶಾನಲ್ಲಿ ಇರ್ತಾನ ಅವನು. ಟೆಕ್ಸಾಸ್ ಟೀ. ಟೆಕ್ಸಾಸ್ ಅನ್ನೋದು ಅಮೆರಿಕದಲ್ಲಿ ಒಂದು ಊರಿದೆ, ಒಂದು ಜಾಗ ಇದೆ. ಅದರಲ್ಲಿ ಇದನ್ನ ಟೀ ತರ ಮಾಡ್ಕೊಂಡು ಕುಡಿತಾ ಇದ್ರು. ಟೀ ಸೊಪ್ಪನ್ನ ಹೆಂಗೆ ನಾವು ಟೀ ಸೊಪ್ಪು ಹಾಕಿ ಕುದಿಸಿ ಮಾಡಿ ಕುಡಿತೀವಿ, ಆ ತರ ಗಾಂಜಾ ಸೊಪ್ಪಲ್ಲಿ ಟೀ ಮಾಡ್ಕೊಂಡು ಕುಡಿತಾ ಇದ್ರು. ಅಂದ್ರೆ ಮ್ಯಾರಿಜುವಾನಾ ಅಂತಾರೆ, ಮ್ಯಾರಿಜುವಾನಾ ಅನ್ನಲ್ಲ, ಮ್ಯಾರಿಜುವಾನಾ ಅಂತ, ಜೆ ಸೈಲೆಂಟ್. ಸೊ ಆತರ ಟೆಕ್ಸಾಸ್ ಟೀ. ಆಮೇಲೆ ವೀಡು, ಸೀಡು, ಇದೆಲ್ಲ ಏನಂದ್ರೆ, ಸೀಡ್ ಅಂದ್ರೆ ಅದ್ರಲ್ಲಿ ಆಕ್ಚುಲಿ ಆ ಸೀಡ್ ಅದ್ರಲ್ಲಿರೋ ಬೀಜಗಳು ತೆಗೆದ್ಬಿಟ್ಟು ಸೇದೋದವ್ರು. ಆ ಬೀಜಗಳು ಸೇದಿದ್ರೆ ಏನಾಗುತ್ತೆ ಅಂದ್ರೆ, ಸೇದಕ್ ಆಗಲ್ಲ. ಅಕಸ್ಮಾತ್ ಹಂಗೂನು ಅಂಟಿಸಿ 2 ದಮ್ ಎಳೆದ್ರೆ ಪಟಾರ್ 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 ಅಂತ ಪಟಾಕಿ ತರ ಬ್ಲಾಸ್ಟ್ ಆಗುತ್ತೆ. ಮಕ ಮೇಲೆಲ್ಲ ಎಗರುತ್ತದು, ಬಟ್ಟೆ ಮೇಲೆಲ್ಲ ಎಗರುತ್ತೆ, ಸಿಡಿಯುತ್ತೆ. ಈ ಐರನ್ ಮಾಡೋವಾಗ ಇಜ್ಲಾಕಿ ಐರನ್ ಮಾಡಿದ್ರೆ ಬಾಕ್ಸ್ ಅಲ್ಲಿ ಹೆಂಗೆ ಇಜ್ಲಿ ಹೊಡಿಯುತ್ತೆ, ಬ್ಲಾಸ್ಟ್ ಆಗುತ್ತೆ, ಆ ತರ ಬ್ಲಾಸ್ಟ್ ಆಗುತ್ತೆ ಅದು ಬೀಜಗಳು ಅದರದ್ದು ಸುಟ್ರೆ. ಆ ತರ. ಹಶೀಶ್ ಅನ್ನೋದು ಕೇಳಿದೀರಾ? ಹಶೀಶ್ ಅನ್ನೋದು ಬಂದು ಇದ್ರಿಂದ ತೆಗೆಯಂತ ಒಂದು ಡ್ರಗ್. ರೆಸಿನ್ಸ್ ಅಂತ ಏನ್ ಹೇಳ್ತೀವಿ, ರೆಸಿನ್ಸ್ ಅಂದ್ರೆ ಒಂದು ಗಿಡದಲ್ಲಿ ಒಂದು ಅಂಶ, ಒಂದು ಸತ್ವ ಇರುತ್ತೆ. ಆತರ ಈ ಗಾಂಜಾ ಇದ್ರಲ್ಲಿರೋಂತ ಒಂದು ರೆಸಿನ್ಸ್ ಅಲ್ಲಿ ಹಶೀಶ್ನ ಮಾಡೋದು. ಅಂದ್ರೆ ನೆಕ್ಸ್ಟ್ ಅದು ಇನ್ನೂ ಫುಲ್ ಕಿಕ್ಕೋದು, ಇದಕ್ಕಿಂತ ಕಿಕ್ಕೋದು. ಆಮೇಲೆ ಕ್ಯಾನಬಿಸ್.
ಅನ್ನೋದು ಡಿಫ್ರೆಂಟ್ ಡ್ರಗ್ಸ್ ಅದರಲ್ಲಿಂದ ಬರೋಂಥ ಬೇರೆ ಬೇರೆ ಡ್ರಗ್ಸ್ ಏನೇನು ಬರುತ್ತೆ ಗಾಂಜಾಯಿಂದ ಅದನ್ನ ಕರೆಯೋದಕ್ಕೆ ಉಪಯೋಗಿಸೋಂಥ ಹೆಸರು ಕ್ಯಾನಬಿಸ್ ಅಂತ. ಹೆಸರು ಏನೇ ಇರಲಿ ಅದಕ್ಕೆ ಇದು ಬಂದು ಹ್ಯಾಲುಸಿನೋಜನ್ ಅಂತಂದ್ರೆ ಮನಸ್ಸು ಮತ್ತೆ ನಾವು ನೋಡೋಂಥದ್ದು ನಾವು ಇರೋಂಥ ಜಾಗದಲ್ಲಿ ಎಲ್ಲಾನು ಅದು ಡಿಸ್ಟರ್ಬ್ ಮಾಡ್ಬಿಡ್ತದೆ. ಏನು ಕಣ್ಣಿಗೆ ಕಾಣಿಸೋದು ಕೇಳಿಸೋದು ಎಲ್ಲ ಒಂಥರ ಡಿಸ್ಟರ್ಬೆನ್ಸ್. ಯಾವ್ದು ಪಕ್ಕ ಅದು ಕಾಣಿಸೋ ತರನೇ ಇಲ್ಲ, ಕೇಳಿಸೋ ತರನೇ ಇಲ್ಲ, ಕರಿಯನ್ ತರ ಕಾಣಿಸಲ್ಲ, ಬಿಳಿಯ ತರ ಕಾಣಿಸಲ್ಲ, ಕುಳ್ಳಕಿರೋನ್ ತರ ಕಾಣಿಸಲ್ಲ. ಇಲಿ ಶಬ್ದ ಪಕ್ಷಿ ತರ ಕೇಳಿಸುತ್ತೆ, ಪಕ್ಷಿ ಶಬ್ದ ಇಲಿ ತರ ಕೇಳಿಸುತ್ತೆ. ಇಲ್ಲ ಯಾರೋ ಮರ ಕುಯ್ತಾ ಇದ್ರು ಅದೇನೋ ಒಂಥರ ಸೌಂಡ್ ಕೇಳಿಸುತ್ತೆ. ಆತರ ಅಷ್ಟು ಇದು ಮಾಡುತ್ತೆ. ಅಂದ್ರೆ ಸಬ್ಸ್ಟೆನ್ಸ್ ವಿಚ್ ಡಿಸ್ಟಾರ್ಟ್ಸ್ ಹೌ ದ ಮೈಂಡ್ ಪರ್ಸೀವ್ಸ್ ದ ವರ್ಲ್ಡ್ ಯು ಲಿವ್ ಇನ್ ಅಂತ ಹೇಳ್ತಾರೆ. ಹ್ಯಾಲುಸಿನೇಷನ್ ಅಂದ್ರೆ ಆತರ ಮಾಡೋದು. ಸೊ ಇದರಲ್ಲಿ THC ಅನ್ನೋ ಒಂದು ಕೆಮಿಕಲ್ ಇದೆ ಮೇನ್ ಆಗಿ. ಆ THC ಅನ್ನೋದೇ ಜಾಸ್ತಿ ಇದಕ್ಕೆಲ್ಲ ಕಾರಣ. ಅದು ಆ ಕೆಮಿಕಲ್ ಅದರಲ್ಲಿರೋಂಥ THC ಅನ್ನೋ ಕೆಮಿಕಲ್ ತುಂಬಾ ಮುಖ್ಯ ಕಾರಣ. ಈ THC ಅನ್ನೋ ಅಂತ ಏನ್ ಅಂಶ ಇದೆ ಗಾಂಜಾದಲ್ಲಿ ಅದು ಹೋಗ್ತಾ 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 ಜಾಸ್ತಿ ಆಗ್ಬಿಟ್ಟಿದೆ ಗಾಂಜಾದಲ್ಲಿ. ಆ ಕಾಲದಲ್ಲಿ ಇದ್ದಿದ್ದಕ್ಕೂ ಈ ಕಾಲದಲ್ಲಿ ಇರೋದಕ್ಕೂ ವ್ಯತ್ಯಾಸ ಇದೆ. ಯಾಕೆಂದ್ರೆ ಬೇಕಂತಾನೆ ಆತರ ಬೆಳೆಸ್ತಾ ಇರ್ಬೋದು, ಅಥವಾ ಕ್ಲೈಮೇಟ್ ವೇರಿಯೇಷನ್ ಆಗಿ ಆತರ ಆಗಿರ್ಬೋದು, ಹಲವಾರು ಕಾರಣಗಳು. ಆ ಕಾಲದಲ್ಲಿ ಅವ್ರು ಸೆತ್ತಾ ಇದ್ರು ಏನ್ ಆಗ್ತಾ ಇರ್ಲಿಲ್ಲ. ನಮ್ಮ ಮುತ್ತಾತ ಸೆತ್ತಾ ಇದ್ರು, ನಮ್ಮ ಮುತ್ತಜ್ಜಿ ಸೆತ್ತಾ ಇದ್ರು, ಅವರು ನಮ್ಮ ತಾತ ಸೆತ್ತಾ ಇದ್ರು, ಅವ್ರಿಗೆಲ್ಲ ಏನಾಗ್ತಾ ಇರಲಿಲ್ಲ. ಅಥವಾ ಸಾಧುಗಳು ಸೇರ್ತಾರೆ ಅವ್ರಿಗೆಲ್ಲ ಏನಾಗ್ತಾ ಇರಲಿಲ್ಲ ಅಂತೆಲ್ಲ ನೀವು ಹೇಳಿದ್ರೆ, ಪ್ರಶ್ನೆ ಇದ್ರೆ ಅದು ಅವಾಗ ಸಿಗ್ತಾ ಇದ್ದಂಥದ್ದು ಬೇರೆ. ಮತ್ತೆ ಅವಾಗ ಅದ್ರಲ್ಲೂ THC ಇರ್ತಾ ಇತ್ತು, ಇಲ್ಲ ಅಂತ ಅಲ್ಲ, ಅದ್ರಲ್ಲೂ ಇರ್ತಾ ಇತ್ತು, ಅದು ಬೇರೆ. ಸೊ ಇದು ಬಂದು ಮ್ಯಾರಿಜುವಾನಾ ಅಂದ್ರೆ ಏನು ಅನ್ನೋದ್ರ ಬಗ್ಗೆ. ಇದರಲ್ಲಿ ಇನ್ನ ಏನಾದ್ರು ಡೌಟ್ ಇದೆಯಾ?